ನಮಸ್ಕಾರ ವೀಕ್ಷಕರೇ. ಆಧ್ಯಾತ್ಮಿಕ ಕೆಲವು ಮಾತು ವಿಷಯಗಳು, ಆಲೋಚನೆಗಳು ಈ ವಾಸ್ತವಿಕ ಬದುಕಿನ ಜನರ ವಿಚಾರಗಳು, ಭಾವನೆಗಳು ಯಾವ ರೀತಿ ಇದೆ, ಇವುಗಳ ಮೇಲೆ ಕೆಲವು ಮಹತ್ವದ ಅರ್ಥಪೂರ್ಣವಾದಂತಹ ವಿಷಯಗಳನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಇದು ಸಾಮಾಜಿಕ ಜೀವನಕ್ಕೆ ಸಂಬಂಧಪಟ್ಟಂತಹ ಕೆಲವು ಮಹತ್ವದ ವಿಷಯಗಳೇ ಆಗಿರುತ್ತವೆ. ಇಲ್ಲಿ ಜೀವನ ಬದಲಾಗಲಿ ಅಂತ ಆಸೆ ಪಡುವುದು ತಪ್ಪಿಲ್ಲ. ಆದರೆ ಅದಕ್ಕಾಗಿ ಕಾಯುತ್ತಾ ಕುಳಿತುಕೊಳ್ಳುವುದು ಅರ್ಥಹೀನ, ಅದು ತಪ್ಪು. ಪ್ರತಿಯೊಬ್ಬರು ಬದಲಾಗಬೇಕೆಂದು ಬಯಸುವುದು ಸಹಜ. ಆದರೆ ನಿರ್ದಿಷ್ಟ ಮಾರ್ಗದಲ್ಲಿ ಹೋದರೆ ಬದಲಾವಣೆ ಖಂಡಿತ. ಅದು ತನ್ನಷ್ಟಕ್ಕೆ ತಾನೇ ಯಾವತ್ತೂ ಬದಲಾಗಲು ಸಾಧ್ಯವಿಲ್ಲ. ತನ್ನಷ್ಟಕ್ಕೆ ತಾನು ಬದಲಾಗಲಿ ಅಂತ ಕುಳಿತುಕೊಂಡ್ರೆ ಅದು ಅವನ ಮೂರ್ಖತನ. ಯಾರು ಜೀವನದಲ್ಲಿ ಗುರಿ ಇಟ್ಟು ಶ್ರಮವಹಿಸಿ ದುಡಿತಾರೋ ಅವರು ಖಂಡಿತವಾಗಿ ಯಶಸ್ಸು ಕಾಣ್ತಾರೆ. ಇದು ಸತ್ಯ ಮಾತು. ಬದಲಾವಣೆ ನಮ್ಮಿಂದಲೇ ಆರಂಭ ಆಗಬೇಕಾಗಿರುವ ಇದು ಪ್ರಕ್ರಿಯೆ. ತನ್ನಷ್ಟಕ್ಕೆ ತಾನು ಯಾವತ್ತೂ ಶಾಶ್ವತವಾಗಿ ಯಶಸ್ಸು ಸಿಗಲ್ಲ. ತನ್ನಷ್ಟಕ್ಕೆ ತಾನು ಯಶಸ್ಸು ಕಾಣಲು ಸಾಧ್ಯವಿಲ್ಲ. ಅದಕ್ಕೆ ತಕ್ಕಂತೆ ನಿರ್ದಿಷ್ಟವಾದ ಗುರಿ ಇಟ್ಟುಕೊಳ್ಳಬೇಕು. ಅದರ ತಕ್ಕಂತೆ ಪರಿಶ್ರಮ ಪಡಬೇಕು. ಅವಾಗ ಜೀವನದಲ್ಲಿ ಯಶಸ್ಸು ಕಾಣಲು ಸಾಧ್ಯ ಆಗುತ್ತೆ. ಇಲ್ಲಿ ಸಮಾಜದಲ್ಲಿ ಒಂದು ಸುಂದರವಾದ ಬದುಕು ಕಟ್ಟಿಕೊಳ್ಳಲು, ಅದ್ಭುತವಾದ ಜೀವನ ಕಟ್ಟಿಕೊಳ್ಳಲು ಒಂದು ಕಡೆ ಕಷ್ಟಗಳು ಇರಬೇಕು, ಮತ್ತೆ ಇನ್ನೊಂದು ಕಡೆ ನಂಬಿಕೆಗಳು ಇರಬೇಕು. ಯಾಕಂದ್ರೆ ಇಲ್ಲಿ ಕಷ್ಟಗಳು ನಮಗೆ ಪಾಠ ಕಲಿಸಿದರೆ ನಂಬಿಕೆಗಳು ಶಕ್ತಿ ತುಂಬುತ್ತಾವೆ. ಇಲ್ಲಿ ಜೀವನದ ಪ್ರಾರಂಭವು ನಮ್ಮ ಕೈಯಲ್ಲಿ ಇಲ್ಲ. ಅದು ಎಲ್ಲಿಯೋ ಏನೋ ಯಾರಿಗೂ ಗೊತ್ತಿಲ್ಲ, ತಿಳಿದಿಲ್ಲ. ಜೀವನದ ಅಂತ್ಯವು ನಮ್ಮ ಕೈಯಲ್ಲಿ ಇಲ್ಲ. ಅದು ಹೇಗೋ ಏನೋ ನಿರ್ಧರಿಸಲಾಗುವುದಿಲ್ಲ. ನಡುವಿರುವ 4 ದಿನ ಮಾತ್ರ ನಮ್ಮದಾಗಿರುವಾಗ ಇನ್ನೊಬ್ಬರಿಗೆ ಕೇಡು ಬಯಸುವುದು ಯಾಕೆ? ನಿಮ್ಮಷ್ಟಕ್ಕೆ ನೀವು ಯಾರಿಗೂ ನೋವು ಕೊಡದೆ ಬದುಕುವುದೇ ಜೀವನ. ಬಲು ಚಿಕ್ಕದು. ಯಾರಿಗೂ ಹಿಂಸೆ ಕೊಡಲಾರದೆ ಪ್ರೀತಿ ಪ್ರೇಮದಿಂದ ವಿಶ್ವಾಸದಿಂದ ಜೀವನ ಮಾಡಬೇಕು. ಹಿಂಸೆ ಕೊಡೋದ್ರಿಂದ ಏನೂ ಲಾಭ ಇಲ್ಲ. ಇಲ್ಲಿ ನೀವು ಬದುಕಿ ಇನ್ನೊಬ್ಬರಿಗೆ ನೆಮ್ಮದಿಯಿಂದ ಬದುಕಲು ಬಿಡಿ. ಇದೇ ನಿಜವಾದ ಜೀವನ. ಹಿಂಸೆ ಕೊಟ್ಟು ಅದರಿಂದ ನಿಮಗೇನು ಲಾಭ ಸಿಗೋದಿಲ್ಲ. ಇಲ್ಲಿ ಬಡತನ ಸಿರಿತನ ಯಾವುದೂ ಶಾಶ್ವತ ಇಲ್ಲ. ಯಾವ ಸಮಯದಲ್ಲಾದರೂ ಸಿರಿತನ ಬರ್ಬೋದು, ಮತ್ತೆ ಯಾವ ಸಮಯದಲ್ಲೂ ಬಡತನ ಬರ್ಬೋದು. ಹೇಳಕ್ಕೆ ಆಗಲ್ಲ. ಕಾಡದ ಬಡತನ ನಾಳೆನೆ ಹೋಗ್ಬೋದು. ಇಲ್ಲದ ಸಿರಿತನವು ಮುಂದೆ ಬರ್ಬೋದು. ಆದರೆ ಜೀವನದಲ್ಲಿ ಒಂದು ಸಲ ಕಳೆದುಕೊಂಡ ನಂಬಿಕೆ ಮತ್ತೆ ಎಂದು ಬರಲು ಸಾಧ್ಯವಿಲ್ಲ. ಅದಕ್ಕಾಗಿ ನಂಬಿಕೆ ಉಳಿಸ್ಕೊಳ್ಳಿ. ನಂಬಿಕೆಯು ಜೀವನದ ಬದುಕಿನ ಒಂದು ಅಸ್ತ್ರ ಇದ್ದ ಹಾಗೆ. ತಿಳಿದು ಸಂಸಾರ ಮಾಡಿ ಇನ್ನೊಬ್ಬರಿಗೆ ನೋವು ಕೊಟ್ಟು ಜೀವನವನ್ನು ನಡೆಸೋದಲ್ಲ, ಇನ್ನೊಬ್ಬರನ್ನ ಬೆಳೆಸಿ ಬೆಳೆಯುವುದೇ ಜೀವನ. ಇಲ್ಲಿ ಕಲಿಯುಗದಲ್ಲಿ ಯಾರ ಮಾತು ಯಾರು ಕೇಳಲ್ಲ. ಅವರವರ ವಿಚಾರ ಬಿಡಲ್ಲ. 1000 ಜನರು 1000 ಮಾತುಗಳು ಆಡ್ತಾರೆ. ಅದಕ್ಕೆ ಈ ಜನ ತಲೆ ಕೆಡಿಸಿಕೊಳ್ಳಲ್ಲ. ಯಾರ ವಿಚಾರದಂತೆ ಯಾರು ನಡೆಯಲ್ಲ. ಮತ್ತೆ ಬೇರೆಯವರ ಉಪದೇಶ ಬೇಕಾಗಿಲ್ಲ. ನಿನ್ನ ವಿಚಾರದಂತೆ ನೀ ಜೀವನ ಸಾಗಿಸು.
ಬೇರೆಯವರು ಏನೇ ಹೇಳಲಿ ಅದಕ್ಕೆ ತಲೆ ಕೆಡಿಸ್ಕೊಳ್ಬಾರ್ದು. ಅದು ಹಿಂದಿಯಲ್ಲಿ ಒಂದು ಮಾತದ, ಸಬ್ಕಾ ಸುನ್ನ ಖುದ್ ಕಾ ಕರ್ನ. ನಿಮ್ಮ ಮನಸ್ಸಿಗೆ ಏನು ತಿಳಿತದೋ ಹಾಗೆ ಸಂಸಾರ ಮಾಡ್ಬೇಕು. ಬೇರೆ ಏನೇ ಹೇಳಲಿ ಅದಕ್ಕೆ ತಲೆ ಕೆಡಿಸ್ಕೊಳ್ಬಾರ್ದು. ಸಮಾಜದಲ್ಲಿ ಕೆಲವರು ವಿಚಾರಗಳೇ ಬೇರೆ ಬೇರೆ ಇರ್ತವೆ. ಇಲ್ಲಿ ಬೆಳಗುತ್ತಿರುವ ಸೂರ್ಯನು ಕೆಲವರಿಗೆ ಸೂರ್ಯ ಬಿಸಿಲು ಅಂತ ಅನಿಸ್ಬೋದು, ಕೆಲವರಿಗೆ ಸೂರ್ಯ ಬೆಳಕು ಅನಿಸ್ಬೋದು. ಹಾಗೆ ಇಲ್ಲಿ ನಾವು ಕೆಲವರಿಗೆ ಒಳ್ಳೆಯವರಂತೆ ಅನಿಸಬಹುದು, ಮತ್ತೆ ಕೆಲವರಿಗೆ ಕೆಟ್ಟವರಂತೆ ಅನಿಸಬಹುದು. ನಮ್ಮ ಯೋಚನೆಯಂತೆ ಬದುಕಬೇಕು, ಬೇರೆಯವರ ವಿಚಾರದಂತಲ್ಲ. ಸಮಾಜದಲ್ಲಿ ಮನುಷ್ಯನು ಬದುಕುವುದನ್ನು ಕಲಿತುಕೊಳ್ಳಬೇಕು, ತಿಳಿದುಕೊಳ್ಳಬೇಕು. ಅದರಲ್ಲಿ ಬದುಕೋದು ಮುಖ್ಯವಲ್ಲ, ಹೇಗೆ ಬದುಕಬೇಕು ಅನ್ನೋದು ಮುಖ್ಯ ಆಗಿರ್ತದೆ. ಇಲ್ಲಿ ಜೀವನ ಸಾಗಿಸುವುದೆಂದರೆ ಸಮುದ್ರ ದಾಟಿದಂತೆ. ಇಲ್ಲಿ ಕಷ್ಟಗಳು, ದುಃಖಗಳು, ನೋವುಗಳು ಬರುತ್ತವೆ. ಅವುಗಳೊಂದಿಗೆ ಹೊಂದಿಕೊಂಡು ಹೋಗುವುದೇ ಜೀವನ. ಇಲ್ಲಿ ಸಮಾಜದಲ್ಲಿ ನೀವು ಎಷ್ಟು ರುಚಿಯಾಗಿರುತ್ತೀರೋ ಜನರು ನಿಮ್ಮನ್ನು ತಿಂದು ಬಿಡ್ತಾರೆ. ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತಿದ್ದರೆ, ಮುಂದೆ ಹೋಗುತ್ತಿದ್ದರೆ, ಉದ್ಧಾರ ಆಗುತ್ತಿದ್ದರೆ ಜನರು ನಿಮ್ಮನ್ನು ಮರೆತು ಬಿಡ್ತಾರೆ. ಒಂದು ವೇಳೆ ನೀವು ಹೆಚ್ಚಿನ ಜನರಿಗೆ ಕ್ಷಮಿಸುವ ವ್ಯಕ್ತಿಯಾಗಿ ಇದ್ದರೆ ಇಲ್ಲಿ ಜನರು ನಿಮ್ಮನ್ನು ಕಷ್ಟ ಕೊಡ್ತಾ ಇರ್ತಾರೆ. ಒಂದು ವೇಳೆ ಜನರಿಗೆ ಸಹಾಯ ಮಾಡುತ್ತಿದ್ದರೆ ಒಳ್ಳೆಯವಾ ಅಂತ ಹೇಳ್ತಾರೆ. ಒಂದು ವೇಳೆ ನೀವು ಹೆಚ್ಚಿಗೆ ಶಕ್ತಿಶಾಲಿಯಾಗಿ ಕಾಣಿಸಿಕೊಂಡ್ರೆ ಜನರು ನಿಮ್ಮನ್ನು ಕಡಿಯಲು ನೋಡ್ತಾರೆ. ಹೇಗಿದೆ ಪ್ರಪಂಚ? ಇದರಿಂದ ಜೀವನದಲ್ಲಿ ಸರಿಯಾಗಿ ಆಗಿ, ಆದರೆ ಇನ್ನೊಬ್ಬರಿಗೆ ನಂಬಿ ಬದುಕಬಾರ್ದಪ್ಪ. ಸ್ವಾವಲಂಬಿಯಾಗಿ ಬದುಕಿ, ಇದೇ ನಿಜವ ಜೀವನ. ಇದು ಸ್ವಾರ್ಥದ ಲೋಕ. ಇಲ್ಲಿ ಒಳ್ಳೆಯವರಿಗಿಂತ ಕೆಟ್ಟರು ಜಾಸ್ತಿ. ಬಣ್ಣ ಬಣ್ಣದಿಂದ ಕೂಡಿದ ಲೋಕ. ಯಾರ ಮೇಲೆ ನಂಬಿಕೆ ಉಳಿದಿಲ್ಲ. ನಿನ್ನ ನಂಬಿಕೆಯಂತೆ ನೀನು ಬದುಕಷ್ಟೆ, ಇದೇ ಜೀವನ. ಈ ಕಲಿಯುಗದಲ್ಲಿ ಒಡ ಹುಟ್ಟಿದವರಿಗೆ ಯಾರಿಗೆ ಆಗಲ್ಲ ಅಂದಮೇಲೆ ಈ ಸಮಾಜ ಜನ ಯಾವ ಲೆಕ್ಕ? ಇಲ್ಲಿ ಸಮಾಜದಲ್ಲಿ, ಜೀವನದಲ್ಲಿ ಇನ್ನೊಬ್ಬರಿಗೆ ನಂಬಿ ಬದುಕೋದು ಬೇರೆ, ಮತ್ತೆ ನಂಬಿಸುತ್ತಾ ಬದುಕೋದು ಬೇರೆ. ಇಲ್ಲಿ ನಂಬಿ ಬದುಕೋದ್ರಲ್ಲಿ ಪ್ರೀತಿ, ಪ್ರೇಮ, ವಿಶ್ವಾಸ, ನಂಬಿಕೆ ಇರ್ತದ. ಆದ್ರೆ ನಂಬಿಸುತ್ತಾ ಬದುಕೋದ್ರಲ್ಲಿ ಸ್ವಾರ್ಥ ಇರ್ತದೆ. ಅಷ್ಟೇ ವ್ಯತ್ಯಾಸ. ಇಲ್ಲಿ ಬೇರೆಯವರಿಗೆ ಮಾತನಾಡುವಾಗ ಸ್ವಲ್ಪ ಹಿಡಿತಾ ಇರ್ಬೇಕು, ನಾಲಿಗೆ ಹಿಡಿತಾ ಇರ್ಬೇಕು. ಯಾಕಂದ್ರ ದೇಹಕ್ಕೆ ಆದ ಗಾಯ ವಾಸಿ ಆಗ್ತದ, ಮತ್ತ ಮನಸ್ಸಿಗಾದಂತ ಗಾಯ ನೀ ಸಾಯವರೆಗೆ ಇರ್ತದ. ಅದಕ್ಕಾಗಿ ಮಾತು ಮೃದುವಾಗಿರ್ಲಿ, ಸುಂದರವಾಗಿರ್ಲಿ. ಮಾತು ಆಡಿದರೆ ಹೋಯ್ತು, ಮುತ್ತು ಹೊಡೆದರೆ ಹೋಯ್ತು. ಕಳೆದು ಹೋದ ಸಮಯ ಮತ್ತು ಒಮ್ಮೆ ಸುರಿದು ಹೋದ ಮಳೆ ಮತ್ತೆ ಸಿಗೋದಿಲ್ಲ. ಹಾಗೆ ನಾವು ಮಾತನಾಡುವಾಗ ಇನ್ನೊಬ್ಬರಿಗೆ ನೋವು ಆಗಲಾರದಂತೆ. ಇಲ್ಲಿ ಎಲ್ಲಕ್ಕಿಂತ ದೊಡ್ಡ ಪಾಪ ಅಂದ್ರೆ ಬೇರೆಯವರ ಮನಸ್ಸು ನೋಯಿಸೋದು. ಇಲ್ಲಿ ಮನುಷ್ಯ ಆಡಿದ ಮಾತಿನಿಂದಲೇ ದೂರ ಆಗ್ತಾರೆ, ಮತ್ತೆ ಹತ್ತಿರನೂ ಆಗ್ತಾರೆ. ಅದು ಒಳ್ಳೇದು ಮಾತಾಡಿದಾರೆ ಅಷ್ಟೇ. ಇದಕ್ಕೆಲ್ಲ ನಾಲ್ಕನೇ ಕಾರಣ. ಒಂದು ವೇಳೆ ನೋಡಿದ ಮುಖ ಮರೆತು ಬಿಡ್ಬೋದು, ಹೌದಲ್ಲ? ಆದ್ರೆ ಆಡಿದ ಮಾತುಗಳು ಯಾವತ್ತೂ ಮರೆಯಲಾಗಲ್ಲ. ಯಾಕಂದ್ರೆ ಅದು ಮಾತೇ ಹಾಗೆ ಇರ್ತದೆ, ಮಾತಿನಲ್ಲಿ ಅರ್ಥ ಇರ್ಬೇಕಷ್ಟೆ. ಇಲ್ಲಿ ಮನುಷ್ಯನ ನಿಜವಾದ ವೈರಿ, ಶತ್ರು ಯಾರಂದ್ರ ಅವನಲ್ಲಿರುವ ಸಿಟ್ಟು, ಅವನಲ್ಲಿರುವ ನಾಲಿಗೆ, ಅವನಲ್ಲಿರುವ ಅಹಂಕಾರ. ಈ ಅಹಂಕಾರದಿಂದ ಮನುಷ್ಯನ ಜೀವನ ಕೊನೆಗೊಳ್ಳುತ್ತದೆ. ಅದಕ್ಕಾಗಿ ಅಹಂಕಾರದ ಬದುಕು ಬೇಡ, ಅಹಂಕಾರದಿಂದ ಮೆರೆಯೋದು ಬೇಡ. ಅಹಂಕಾರದ ಜೀವನ ಸ್ಥಿರವಿಲ್ಲ, ಮಧ್ಯಾಹ್ನದ ಬಿಸಿಲು ನಿಜವಿಲ್ಲ.
ಈ ಮನುಷ್ಯನಿಗೆ ಯಾವಾಗ ಅಹಂಕಾರ ಬಂತೋ ಆವಾಗಲೇ ತಿಳಿದುಕೊಳ್ಬೇಕು ಅವನ ಸರ್ವನಾಶದ ಸಮಯ ಹತ್ತಿರ ಬಂದಿದೆ ಅಂತ. ನೀವು ಸರಿಯಾಗಿ ಬದುಕಿ, ಇನ್ನೊಬ್ಬರಿಗೆ ನೆಮ್ಮದಿಯಿಂದ ಬದುಕಲು ಬಿಡಿ. ಇಲ್ಲಿ ಜೀವನದಲ್ಲಿ ಹಣ, ಸೌಂದರ್ಯ, ಅಧಿಕಾರ ಇವು ಯಾವತ್ತೂ ಶಾಶ್ವತ ಇಲ್ಲ. ಅವು ಯಾವಾಗ ಹೊರಟು ಹೋಗ್ತಾವಂತೇಳಿ ಯಾರಿಗೂ ಗೊತ್ತಿಲ್ಲ. ತಿಳಿದು ಸಂಸಾರ ಮಾಡು, ಅಷ್ಟೇ ಜೀವನ.